ಮೋದಿ ಪರ ಬಸವರಾಜ ರಾಯರೆಡ್ಡಿ ಬೆಂಬಲಿಗರು ಪೋಸ್ಟ್ ಒಂದನ್ನ ಹಾಕುವ ಮೂಲಕ ಕುತೂಹಲವನ್ನ ಉಂಟು ಮಾಡಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಮೋದಿ ಪರ ಬಸವರಾಜ ರಾಯರೆಡ್ಡಿ ಬೆಂಬಲಿಗರು ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರಾಯರೆಡ್ಡಿ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅನ್ನುವ ಟ್ಯಾಗ್ ಲೈನ್ ಅನ್ನ ಹಾಕಿ ಅದರಡಿ ಫೋಟೋವನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಕೊಪ್ಪಳದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ರಾಯರೆಡ್ಡಿ ಸ್ಪರ್ಧಿಸುವ ಸಾಧ್ಯತೆಗಳಿದೆವಾ ಅನ್ನುವಂತ ಒಂದಿಷ್ಟು ಸೂಚನೆಗಳನ್ನ ಕುತೂಹಲವನ್ನ ಹುಟ್ಟು ಹಾಕಿದೆ. ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ನ ಹಿರಿಯ ನಾಯಕರು, ಕೊಪ್ಪಳ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಸವರಾಜ ರಾಯರೆಡ್ಡಿ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ನಡೆಸಿದ್ದಾರೆ ಕೂಡ. ಬಸವರಾಜ ರಾಯರೆಡ್ಡಿ ರಾಜಶೇಖರ್ ಹಿಟ್ನಾಳ್ಗೆ ಕೈ ಟಿಕೆಟ್ ಬಹುತೇಕ ಫಿಕ್ಸ್ ಆಗಿರೋ ಹಿನ್ನೆಲೆಯಲ್ಲಿ ಈಗ ಟಿಕೆಟ್ ಸಿಗದಂತ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಮೊರೆ ಹೋಗ್ತಿದ್ದಾರೆ. ಟಿಕೆಟ್ ಕೊಟ್ರೆ ಬಸವರಾಜ ರಾಯರೆಡ್ಡಿ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅನ್ನುವಂತಹ ಟ್ಯಾಗ್ ಲೈನ್ ಮತ್ತು ಬಿಜೆಪಿಯ ಚಿಹ್ನೆಯನ್ನ ಉಳ್ಳಂತಹ ಒಂದು ಏನು ಫ್ರೇಮ್ ನಲ್ಲಿ ಬಸವರಾಜ್ ಅವರ ಫೋಟೋ ಅಟ್ಯಾಚ್ ಮಾಡಲಾಗಿದೆ ಮತ್ತು ಬಸವರಾಜ ರಾಯರೆಡ್ಡಿ ಅವರ ಅಭಿಮಾನಿ ಈ ರೀತಿ ಬಿಜೆಪಿಯಿಂದ ಬಸವರಾಜ ರಾಯರೆಡ್ಡಿ ಕಣಕ್ಕಿಳಿಬಹುದು ಅನ್ನುವಂತ ಸೂಚನೆ ಕೊಡುವಂತಹ ಪೋಸ್ಟ್ ಅನ್ನ ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮೋದಿ ಪರ ಪೋಸ್ಟ್ ಅನ್ನ ಹಾಕಲಾಗಿದೆ. ಯಾಕಂದ್ರೆ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ನ ಹಿರಿಯ ನಾಯಕರು, ಸಚಿವರಾಗಿದ್ದವರು ಮತ್ತು ಇತ್ತೀಚಿನವರೆಗೂ ಕೂಡ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರನ್ನ ಸೋಲಿಸಬೇಕು, ಮೋದಿ ಅವರ ಆಡಳಿತಕ್ಕೆ ಬ್ರೇಕ್ ಹಾಕಬೇಕು, ಮೋದಿ ಅವರ ದುರಾಡಳಿತ ಅನ್ನುವಂತಹ ವಿಚಾರಗಳನ್ನೆಲ್ಲ ಕೂಡ ಹೇಳಿದಂತ ಬಸವರಾಜ ರಾಯರೆಡ್ಡಿ ಅವರು ಮೋದಿ ಅವರ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಪರ ಪೋಸ್ಟ್ ಹಾಕಲಾಗಿದೆ. ಈ ಪೋಸ್ಟ್ ಅನ್ನ ಮೋದಿ ಬೆಂಬಲಿಗರಾಗ್ಲಿ ಅಥವಾ ಬಿಜೆಪಿ ಕಾರ್ಯಕರ್ತರಾಗ್ಲಿ ಹಾಕಿದ್ದಲ್ಲ. ಇದನ್ನ ಬಸವರಾಜ ರಾಯರೆಡ್ಡಿ ಅವರ ಬೆಂಬಲಿಗರಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಯೊಬ್ರು ಹಾಕಿದ್ದಾರೆ. ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ನ ಹಿರಿಯ ಮುಖಂಡರು. ಆದ್ರೆ ಬಸವರಾಜ ರಾಯರೆಡ್ಡಿ ಅವರ ಫೋಟೋವನ್ನ ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಅನ್ನುವಂತಹ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಈ ಒಂದು ಪೋಸ್ಟ್ ನಲ್ಲಿ ಲಗತ್ತಿಸಲಾಗಿದೆ ಮತ್ತು ಹಾಗೇನೆ ಮೋದಿ ಪರ ಇದ್ದೀವಿ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಇದು ಕುತೂಹಲ ಕೆರಳಿಸುವಂತಹ ಒಂದು ಬೆಳವಣಿಗೆ ಹೇಳ್ಬೋದು. ಯಾಕಂದ್ರೆ ಬಸವರಾಜ ರಾಯರೆಡ್ಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಆದ್ರೆ ಇಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಹುತೇಕ ಅವರಿಗೇನೆ ಅನ್ನುವಂತಹ ಮಾತುಗಳು ಏನು ಈಗ ಸ್ಪಷ್ಟವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಬಸವರಾಜ ರಾಯರೆಡ್ಡಿ ಅವರೇನಾದ್ರೂ ಮನನೊಂದು ಅಥವಾ ಬೇಸರದಿಂದ ಬಿಜೆಪಿಗೆ ಬಂದ್ರೂ ಬರಬಹುದು ಅನ್ನುವಂತ ಮಾತುಗಳು ಮತ್ತು ಆ ಪಾಳ್ಯದಲ್ಲಿ ಈಗ ಸದ್ಯಕ್ಕೆ ಹೆಚ್ಚು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಬಸವರಾಜ ರಾಯರೆಡ್ಡಿ ಅವರು ಬಿಜೆಪಿನ ವಿರೋಧಿಸ್ತಾ ಬಂದಂತ ಕಾಂಗ್ರೆಸ್ನ ಹಿರಿಯ ನಾಯಕರು, ಸಚಿವರಾಗಿದ್ದವರು. ಇಂಥ ಬಸವರಾಜ ರಾಯರೆಡ್ಡಿ ಅವರು ಬಿಜೆಪಿಯ ಚಿಹ್ನೆ ಅಡಿಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸೋದಾದ್ರೂ ಕೂಡ ಇದು ಯಾವ ರೀತಿ ಕಾಂಗ್ರೆಸ್ಗೆ ಟ್ರಿಗರ್ ಆಗುತ್ತೆ, ಯಾವ ಭಾಗದಲ್ಲಿ ಒಬ್ಬ ಹಿರಿಯ ಕಾಂಗ್ರೆಸ್ನ ಮುಖಂಡ ಕಾಂಗ್ರೆಸ್ನಿಂದ ಹೊರಬಂದು ಎದುರಾಳಿ ಪಕ್ಷದಿಂದ ಕಂಟೆಸ್ಟ್ ಮಾಡಬಹುದು ಅನ್ನುವಂತ ಸೂಚನೆಗಳು ಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಕಾಂಗ್ರೆಸ್ನ ಮುಖಂಡರುಗಳು ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಯ ಕೆಲ ನಾಯಕರುಗಳು ಕಾಂಗ್ರೆಸ್ಗೆ ವಲಸೆ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಕಾಂಗ್ರೆಸ್ನಿಂದ ಬಂದಂತಹ ನಾಯಕರುಗಳಿಗೆ ಟಿಕೆಟ್ ಅನ್ನ ನೀಡುವ ಮೂಲಕ ಒಂದಿಷ್ಟು ಭರವಸೆಯನ್ನ ಬಿಜೆಪಿ ಕೊಟ್ಟಿದೆ. ವಲಸೆ ಬಂದ್ರೂ ಕೂಡ ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ. ಈ ನಿಟ್ಟಿನಲ್ಲಿ ರಾಯರೆಡ್ಡಿ ಅವರು ಕೂಡ ಮನಸ್ಸು ಮಾಡಬಹುದಾ ಅನ್ನುವಂತಹ ಕುತೂಹಲ ಈಗ ಹುಟ್ಕೊಂಡಿದೆ.